ಸೊ ನಾಗೇಂದ್ರ ಅವರ ರಾಜೀನಾಮೆ ಕುರಿತು ಈಗಾಗಲೇ ಬಿಜೆಪಿ ಸರಣಿ ಪ್ರತಿಭಟನೆ ನಡೆಸ್ತಾ ಇದೆ. ಆದರೂ ಕೂಡ ರಾಜ್ಯ ಸರ್ಕಾರ ಈ ಬಗ್ಗೆ ತಲೆಗೆಡಿಸಿಕೊಂಡಂತೆ ಕಾಣಿಸ್ತಾ ಇಲ್ಲ. ನಮ್ಮ ಜೊತೆಲಿ ಇದೀಗ ಮಾಜಿ ಸಚಿವರಾಗಿರುವಂತಹ ಆರಗ ಜ್ಞಾನೇಂದ್ರ ಅವರು ಇದ್ದಾರೆ. ಅವ್ರನ್ನ ನೇರವಾಗಿ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಮೊದಲನೇದಾಗಿ ಸಾಕಷ್ಟು ಪ್ರತಿಭಟನೆಯನ್ನ ತಾವು ಮಾಡಿದ್ರಿ, ಆದ್ರೂ ಕೂಡ ರಾಜ್ಯ ಸರ್ಕಾರ ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ, ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತಮ್ಮ ಪ್ರತಿಭಟನೆಯ ಬಗ್ಗೆ ಏನ್ ಹೇಳಕ್ ನೋಡಿ ಸರ್, ನಾವು ಒಂದು ರಾಜಕಾರಣ ಮಾಡಬೇಕು ಅಂತ ಹೇಳಿ ಪ್ರತಿಭಟನೆ ಅಲ್ಲ. ಕರ್ನಾಟಕ ರಾಜ್ಯಕ್ಕೆ ತನ್ನದೇ ಆದಂಥ ಘನತೆ ಇದೆ, ಗೌರವ ಇದೆ. ಈ ಮಂತ್ರಿಮಂಡಲ 2ನೇ ಸರಿ ರಚನೆ ಮಾಡಿದ್ರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಅವರ ಶಾಸಕಾಂಗ ಪಕ್ಷದಲ್ಲಿಯೇ ಅನೇಕ ಗೌರವಾನ್ವಿತ ವ್ಯಕ್ತಿಗಳು ಇದ್ದಾರೆ, ಇನ್ನೂ ಕೂಡ ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ, ಪ್ರಾಮಾಣಿಕರಿದ್ದಾರೆ. ಅದೇ ಜನಾಂಗದ ಜಾತಿಯಿಂದ ಬಂದಿರತಕ್ಕಂಥವ್ರು ಇದ್ದಾರೆ. ಅವ್ರು ಯಾರಿಗೆ ಕೊಟ್ಟಿದ್ರು ನಾವೇನು ಇದಾಗ್ತಿರ್ಲಿಲ್ಲ. ನೇರ 187 ಲಕ್ಷ ಕೋಟಿ 187 ಕೋಟಿ ರೂಪಾಯಿಗಳ ದುರ್ವ್ಯವಹಾರ ಮತ್ತು ಯಾರದ ಹಣ? ದಲಿತರ ಹಣ. ಇದನ್ನ ನೇರವಾಗಿ ತಿಂದಿದ್ದಾರೆ ಮತ್ತು ದಾಖಲೆಗಳ ಸಹಿತ ಇದೆ. ಅವ್ರ ಮೇಲೆ ಈಗಲೂ ಕೇಸ್ ಇದೆ, ಅದು ಹೊರಗೆ ಬರಲಿಲ್ಲ. ಇಂಥ ಸಂದರ್ಭದಲ್ಲಿ ಅವಶ್ಯಕತೆ ಇತ್ತ ಅಂತ ಅವಶ್ಯಕತೆ ಏನಾಗಿದೆ? ನಮ್ಗೆ ಅನ್ಸೋದು ಏನು ಅಂದರೆ, ಎಲ್ಲೋ ಬ್ಲಾಕ್ ಮೇಲಿಗೆ ಒಳಗಾಗಿದ್ದಾರೆ ಹೈಕಮಾಂಡ್. ಆ 187 ಕೋಟಿನಲ್ಲಿ ಹೈಕಮಾಂಡಿಗೆ ದುಡ್ಡು ತೊಗೊಂಡಿದ್ದಾರೆ, ಬೇರೆ ಬೇರೆ ಚುನಾವಣೆಗೆ ಅದನ್ನು ಉಪಯೋಗಿಸಿದ್ದಾರೆ. ಅದರಿಂದಾಗಿ ಇತ್ತೀಚೆಗೆ ನೋಡಿ ಅವರಿಗೆ ಕೋರ್ಟ್ ಆದೇಶ ಇತ್ತು ಕರ್ನಾಟಕ ಬಿಟ್ಟು ಹೋಗಬಾರ್ದು ಅಂತ. ಆದರೂ ಡೆಲ್ಲಿಗೆ ಹೋದ್ರು. ಡೆಲ್ಲಿಗೆ ಹೋಗಿ ಅವರ ವೈಯಕ್ತಿಕವಾಗಿ ಪ್ರಯತ್ನ ಮಾಡಿ ಹಾಕ್ಸ್ಕೊಂಡು ಬಂದರು ಮಂತ್ರಿಮಂಡಲದಲ್ಲಿ. ಬಹುಶಃ ಇಲ್ಲಿ ಯಾರನ್ನು ಕೇಳಿದ್ದಾರೆ ಇಲ್ಲ ಅಂತೇಳಿ ಹೇಳಿ ಗೊತ್ತಿಲ್ಲ. ಹಾಗಾಗಿ ಹೈಕಮಾಂಡಿಗೆ ಪಾಲು ಸಿಕ್ಕಿದೆ 187 ಕೋಟಿಯಲ್ಲಿ. ಈ ಪಾಲಿಗೆ ಇವತ್ತು ಬ್ಲಾಕ್ ಮೇಲ್ ನೀವು ನನಗೆ ಮಂತ್ರಿ ಮಾಡದೇ ಇದ್ದೀರಿ, ನಾನು ಹೇಳ್ಬೇಕಾಗುತ್ತೆ ಅಂತ ಹೇಳ್ತಾರೆ ಇವರು. ಹೇಳಿದ್ರೆ ಅವರು ಎಲ್ಲ ಮರ್ಯಾದೆ ಹೋಗುತ್ತೆ, ಇಡೀ ದೇಶದಲ್ಲಿ ಕಾಂಗ್ರೆಸ್ಸು ಏನಾಗ್ತದೆ ಅಂತ ಗೊತ್ತಾಗ್ತದೆ. ಈ ಪರಿಸ್ಥಿತಿನಲ್ಲಿ ಅವರಿದ್ದಾರೆ. ಹಾಗಾಗಿ ಕೈ ಬಿಡಲಿಕ್ಕೆ ಹಾಗೆ ಇದ್ದಾರೆ, ನಗೆ ನಾಚಿಕೆ ಇಲ್ದೇನೆ. ಇವತ್ತು ನಾವು ಜನರ ಜೊತೆ ಹೋಗ್ತಾ ಇದ್ದೀವಿ. ಪ್ರಜಾಪ್ರಭುತ್ವ, ನಾವೊಂದು ರಾಜ್ಯ ವಿರೋಧ ಪಕ್ಷವಾಗಿ ಪ್ರತಿಭಟನೆ ಮಾಡದಿದ್ರೆ ಏನು ಹಂಗಾದ್ರೆ? ನಾವು ಇಂಥವ್ರು ತಗೊಂಡ್ರು ಕೂಡ ಸುಮ್ಮನೆ ಕೂತ್ಕೊಂಡ್ವಿ ಅಂದರೆ ನಮ್ಮದು ಸಮ್ಮತಿ ಇದೆ ಅಂತ ಆಗ್ತದೆ. ಅದರಿಂದ ಈ ರೀತಿಯ ದಲಿತರ ಹಣ ಹೊಡೆದಿರ್ತಕ್ಕಂಥ ಈ ವ್ಯಕ್ತಿಯನ್ನ ಕೂಡಲೇ ಕೈ ಬಿಡಬೇಕು ಅಂತ ನಾವು ಒತ್ತಾಯಿಸ್ತೇವೆ. ಸರ್, ಒಂದು ಕಡೆ ತಾವು ಸರಣಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ, ಇದಕ್ಕೆ ಕೌಂಟರ್ ಪ್ರತಿಭಟನೆ ಅನ್ನೋ ರೀತಿಯಲ್ಲಿ ಅವರು ಕೂಡ ಏನು ಕಾಂಗ್ರೆಸ್ಸಿಗರು ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇವರು ಸದನ ಏನು ವಿಪಕ್ಷಗಳಾಗಿರುವಂಥ ಬಿಜೆಪಿ JDS ನಮಗೆ ಸದನ ನಡೆಸೋಕೆ ಬಿಡ್ತಾ ಇಲ್ಲ, ಜನರ ಸಮಸ್ಯೆಗಳು ಸಾಕಷ್ಟು ಇದೆ, ಇದ್ರ ಬಗ್ಗೆ ಚರ್ಚೆಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾವು ಯಾವುದಕ್ಕೂ ಕೂಡ ಹಿಂಸರಿಯಲ್ಲ. ಬರ ಇರ್ಬೋದು, ಇದಿರ್ಬೋದು. ಏನಾಗಿದೆ, 3 ತಿಂಗಳಿಂದ ಸರ್ಕಾರ ಇದೆಯಾ? ಇಲ್ಲಿ ಸರ್ಕಾರ ಇದೆಯಾ? ಏನು ಬರದ ಬಗ್ಗೆ ಅಂಕಿ ಸಂಖ್ಯೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದಾರ ಇವರು? ಏನೂ ಇಲ್ಲ. ಒಟ್ಟು ಸರ್ಕಾರವೇ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ಮಾಡೋದು ಅಂತೇಳಿ 1.5 ತಿಂಗಳು ಹೋಯ್ತು. ಈಗ 2ನೇ ಮಂತ್ರಿಮಂಡಲ ಮಾಡೋದು ಅಂತ 1.5 ತಿಂಗಳು ಹೋಯ್ತು. ಈಗಲೂ ಸರಿ ಇಲ್ಲ. ಅನೇಕ ಹಿರಿಯರು ಸದನಕ್ಕೆ ಬರ್ತಾ ಇಲ್ಲ, ಶಾಸಕಾಂಗ ಸಭೆಗೆ ಹೋಗ್ತಾ ಇಲ್ಲ. ಒಟ್ಟಾರೆ ಈ ಸರ್ಕಾರ ಇದೆ ಇಲ್ಲ, ಎರಡೂ ರೀತಿಯಿಂದ ಇದೆ. ಹಾಗಾಗಿ ನಾವಿಲ್ಲಿ ಚರ್ಚೆ ಮಾಡಿದ್ರು ಏನು, ಯಾವುದ್ರ ಬಗ್ಗೆ ಚರ್ಚೆ ಮಾಡಿದ್ರು ಏನು ಪ್ರಯೋಜನ ಆಗ್ತಾ ಇಲ್ಲ. ಹಾಗಾಗಿ ಒಬ್ಬ ಭ್ರಷ್ಟನನ್ನು ಕೈ ಬಿಡಬೇಕು ಅಂತ ಆಮೇಲೆ ನಾವು ಸದನ ನಡೆಸ್ತೀವಿ. ನಮ್ಗೆ ಖಂಡಿತವಾಗೂ ನಮ್ಮ ನಾಯಕರಿಗಾಗಲೇ ಹೇಳಿದ್ದಾರೆ ಬರದ ಬಗ್ಗೆ, ಇದ್ರ ಬಗ್ಗೆ ನಾವು ಪ್ರತಿಯೊಂದನ್ನು ಕೂಡ ನಾವು ಚರ್ಚೆ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಆದರೆ ಅವರು ಕೈ ಬಿಡಲಿಕ್ಕೆ ಆಗ್ತೀವಿಲ್ಲ ಅಂದರೆ ಚರ್ಚೆನೇ ಆಗಬಾರ್ದು ಅಂತೇಳಿ ಅವ್ರನ್ನ ಕೈ ಬಿಡದೇನೆ ಒಟ್ಟು ಸದನನ ಹಿಂಗೆ ನಡೆಸ್ತಾ ಇದೆ. ಸರ್, ಈಗ ವಿಧಾನ ಪರಿಷತ್ ಅಧಿವೇಶನ ನಡೆಯುವಂಥದ್ದು ಜನರ ಸಮಸ್ಯೆಗಳ ವಿಚಾರಕ್ಕೆ ಚರ್ಚೆ ಮಾಡಬೇಕು, ಆಡಳಿತ ಪಕ್ಷ ಮತ್ತೆ ವಿರೋಧ ಪಕ್ಷ ಚರ್ಚೆ ಮಾಡಬೇಕು, ಪರಿಹಾರ ಕಂಡುಕೊಳ್ಬೇಕು ಅಂತ. ಆದ್ರೆ ಇಲ್ಲಿ ಚರ್ಚೆನೇ ಆಗ್ತಾ ಇಲ್ಲ ಅಂತಂದ್ರೆ ಏನು? ಯಾಕಂದ್ರೆ ಇಷ್ಟೊಂದು ಏನು ಕಷ್ಟಪಟ್ಟು ಇಲ್ಲೊಂದು ಸದನ ನಡೀತಾ ಇದ್ರು ಕೂಡ ಯಾವುದೇ ಚರ್ಚೆ ಆಗ್ತಾ ಇಲ್ಲ ಅಂತಂದ್ರೆ ಜನಕ್ಕೆ ಏನು ಮೆಸೇಜ್ ಕೊಡ್ತೀರಾ? ನೋಡಿ, ಜನಕ್ಕೆ ಅದೇ ಜನ ನಮ್ಮನ್ನು ಕೇಳ್ತಾರೆ. ಇಂಥ ಭ್ರಷ್ಟನೊಬ್ಬನ ತಗೊಂಡಾಗ್ಲೂ ಕೂಡ ನೀವು ಮೌನವಾಗಿ ಕೂತಿದ್ದೀರಿ, ಏನು ಕತೆ ಅಂತ ಕೇಳ್ತಾರೆ ಅಲ್ವಾ? ಅದಕ್ಕಾಗಿ ನಾವು ಮಾಡ್ತಾ ಇದ್ದೀವಿ. ಜನರ ದುಡ್ಡಿದು, ಜನರ ತೆರಿಗೆ ಹಣ ನೇರ ಬೇರೆ ಬೇರೆ ಒಂದು 800 ಖಾತೆಗಳಿಗೆ ಹೋಗ್ತದೆ. ಇವರಿಗೂ ಕೂಡ ಜಮಾ ಆಗ್ತದೆ. ಎಲ್ಲೋ ಬಾಂಬೆನಲ್ಲಿ ಇವ್ರಿಗೆ ಬೇಕಾದಂಥ ಹೆಣ್ಮಕ್ಳ ಅಕೌಂಟಿಗೆ ಹೋಗ್ತದೆ. ಯಾರ್ದೋ ಆಂಧ್ರದಲ್ಲಿ ಬಂಕ್ ಮಾಲೀಕರಿಗೆ ಸೇರ್ತದೆ. ಇನ್ಯಾರ್ದೋ ಯಾರ್ಯಾರಿಗೋ ಎಲ್ಲ ಹಾಕಿದ್ದಾರೆ. ಅವೆಲ್ಲ ತನಿಖೆಯಾಗಿ ಈಗಾಗಲೇ CBI ಚಾರ್ಜ್ ಶೀಟ್ ಕೊಟ್ಟಿದೆ, ED ಕೊಟ್ಟಿದೆ, ಎಲ್ಲರೂ ಕೊಟ್ಟಿದ್ದಾರೆ. ಹೊರಗೆ ಬರಲಿ, ಆಮೇಲೆ ಅವರು ಸೇರಿಸ್ಕೊಳ್ಳಿ. ಸರ್, ಈಗ ಸತತ 5 ದಿನಗಳ ಪ್ರತಿಭಟನೆ ಬಳಿಕವೂ ಕೂಡ ಅದೇ ರೀತಿ ಮುಂದುವರೆದಿರುವಂಥದ್ದು. ಅವರು ಕೂಡ ಏನು ರಾಜೀನಾಮೆ ಪಡೆದುಕೊಳ್ಳೋದಕ್ಕೆ ತಯಾರಿಲ್ಲ. ತಮ್ಮ ಮುಂದಿನ ನಡೆ ಏನು ಅಂತ ಸರ್? ಮುಂದೆ ಕೂತು ಚರ್ಚೆ ಮಾಡ್ತೀವಿ. ಸೋಮವಾರ ದಿವಸ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಒಟ್ಟು ಇದನ್ನು ತಾರ್ಕಿಕ ಅಂತ್ಯಕ್ಕೆ ಇದೇ ವಿಚಾರವನ್ನು ತೊಗೊಂಡೋಗ್ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿದ್ದೀವಿ. ನೋಡಿ, ಧರ್ಮೇಂದ್ರ ಅವ್ರನ್ನ ರಾಜೀನಾಮೆ ಕೊಡಿಸಿ,
ರಾಜೀನಾಮೆ ಕೊಟ್ಟರ ಮೇಲೂ ಇವ್ರು ಸಮಾಧಾನ ಆಗಲಿಲ್ಲ. ಇಡೀ ಲೋಕಸಭೆ ಈ ಅಧಿವೇಶನ ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಹೇಳಿ? ಏನು ಮಾಡಿದ್ರು? ಅನಗತ್ಯವಾಗಿ ಅದನ್ನ ನಡಿಲಿಕ್ಕೆ ಬಿಡಲಿಲ್ಲ. ಇವತ್ತು ನಾವು ಹಾಗಲ್ಲ. ಇವತ್ತೊಬ್ಬ ಮಂತ್ರಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪ್ರೂವ್ ಆಗಿರ್ತಕ್ಕಂಥದ್ದನ್ನ ದಾಖಲೆಗಳಿದ್ದಂಥ ಒಬ್ಬ ಮಂತ್ರಿಯನ್ನು ಅನೈತಿಕವಾಗಿ ತಗೊಂಡಿದ್ದಾರೆ. ಅದನ್ನು ಕೈ ಬಿಡ್ಲಿಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಕೊನೆಯ ಪ್ರಶ್ನೆ ಸರ್, ಏನು ರಾಜ್ಯದಲ್ಲಿ ಬರ ತಾಂಡವವಾಡ್ತಾ ಇದೆ, ಅಂತಿಮವಾಗಿ ಈ ಎಲ್ಲ ವಿಚಾರಗಳನ್ನ ಬಗೆಹರಿಸಿಕೊಂಡು ಬರದ ವಿಚಾರವಾಗಿ, ರೈತರ ವಿಚಾರವಾಗಿ, ನೀರಾವರಿ ವಿಚಾರವಾಗಿ ಚರ್ಚೆಗೆ ಮುಂದಾಗ್ತೀರಾ ಸರ್? ನಾವು ಖಂಡಿತ ತಯಾರಿದೆ. ಇವತ್ತು ತೆಗೆದಾಕಿದ್ರೆ ನಾವು ಸೋಮವಾರ ದಿವಸ ಅದನ್ನೇ ಮಾಡ್ತೀವಿ, ಇದನ್ನ ಪ್ರಸ್ತಾಪನೆ ಮಾಡಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಿಷ್ಟು ಮಾಜಿ ಸಚಿವರಾಗಿರುವಂತಹ ಆರಗ ಜ್ಞಾನೇಂದ್ರ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಸಂಜಯ್ ಜೊತೆ ಜಯಲಯಗೌಡ್, ಸಂಪೂರ್ಣ ನ್ಯೂಸ್, ಬೆಂಗಳೂರು.